ಕಾರವಾರ ಮೂಲದ ಮೀನುಗಾರಿಕಾ ಬೋಟ್ ಗೋವಾ ಸಮುದ್ರ ಪ್ರದೇಶದಲ್ಲಿ ಮುಳುಗಡೆ ಆಗಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಅರಬ್ಬಿ ಸಮುದ್ರದಲ್ಲಿ ಮೀನುಗಾರಿಕೆಗೆ ಅಂತ ತೆರಳಿದ್ದ ಸಂದರ್ಭದಲ್ಲಿ ಈ ಬೋಟ್ ಮುಳುಗಡೆಯಾಗಿದೆ. ಬೋಟ್ನಲ್ಲಿ ಇದೇ ವೇಳೆ 22 ಜನ ಮೀನುಗಾರರು ಇದ್ರು. ಅವರೆಲ್ಲರನ್ನು ರಕ್ಷಿಸೋ ಕೆಲಸ ಕೂಡ ಆಗಿದೆ. ಅಕ್ಕಪಕ್ಕ ಮೀನುಗಾರಿಕೆ ನಡೆಸ್ತಾ ಇದ್ದ ಮೀನುಗಾರರಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ಆಯಿತು. ಕಾರವಾರದ ಮುದಗ ಬಂದರಿನಿಂದ 1 ವಾರದ ಹಿಂದೆ ಆಳ ಸಮುದ್ರ ಮೀನುಗಾರಿಕೆಗೆ ಅಂತ ಶ್ರೀ ಅಮ್ಮ ಹೆಸರಿನ ಬೋಟ್ನ ಸದಸ್ಯರು ತೆರಳಿದ್ರು. ಮುದಗಾದ ದಿನೇಶ್ ಕಾಂಚನ್ ಅನ್ನೋರ ಮಾಲೀಕತ್ವದ ಪರ್ಷಿಯನ್ ಬೋಟ್ ಹಾಗೂ ಬಲೆ ಸೇರಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ಅನ್ನೋದನ್ನ ಮಾಲೀಕರು ಈಗ ಅಸಹಾಯಕತೆಯನ್ನು ತೋಡ್ಕೊಳ್ತಾ ಇದ್ದಾರೆ. ಬೋಟ್ ಮುಳುಗೋ ಸಂದರ್ಭದ ಭಯಾನಕ ದೃಶ್ಯ, ಜೊತೆಗೆ ಬೋಟ್ ಒಳಗಿದ್ದವರು ಅಷ್ಟೂ ಜನರನ್ನ ಕೂಡ ತ್ವರಿತ ಕಾರ್ಯಾಚರಣೆಯ ಮೂಲಕ ರಕ್ಷಿಸಲಾಗಿದೆ. ಇಲ್ಲಾಂದ್ರೆ ಅವರೆಲ್ಲರ ಜೀವಕ್ಕೂ ಕೂಡ ಅಪಾಯ ಎದುರಾಗ್ತಾ ಇತ್ತು. ಈ ಬೋಟ್ ಮುಳುಗಡೆಗೆ ಏನು ಕಾರಣ ಅನ್ನೋದು ಗೊತ್ತಿಲ್ಲ. ಕೆಲವು ಸಂದರ್ಭದಲ್ಲಿ ಇಂಜಿನ್ ಫೇಲ್ಯೂರ್ ಆದರೂ ಹೀಗಾಗತ್ತೆ, ಅಥವಾ ಸ್ಟ್ರಾಂಗ್ ಕರೆಂಟ್ ವಿಂಡ್ಸ್ ಇದ್ರೂ ಕೂಡ ಹೀಗಾಗತ್ತೆ. ಇಲ್ಲಿ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಗೋವಾದ ಬೆತುಲ್ ಸಮುದ್ರ ಪ್ರದೇಶದಲ್ಲಿ ಮುಳುಗಡೆ ಆಗ್ತಾ ಇರುವಂತಹ ಬೋಟ್ನ ದೃಶ್ಯ. ಇನ್ನೊಂದು, ಈ ಬೋಟಲ್ಲಿದ್ದವರ ಅದೃಷ್ಟ ತುಂಬ ಚೆನ್ನಾಗಿತ್ತು. ಯಾಕಂದರೆ ಸುತ್ತಮುತ್ತ ಅದೇ ಪ್ರದೇಶದಲ್ಲಿ ಮೀನುಗಾರಿಕೆ ನಡೆಸ್ತಾ ಇದ್ದವರ ಗಮನಕ್ಕೆ ಈ ವಿಚಾರ ಗೊತ್ತಾಯಿತು. ಮತ್ತು ಬೋಟ್ನಲ್ಲೂ ಅಷ್ಟೇ, ಈಗ ಏರೋಪ್ಲೇನಲ್ಲಿ ಹೇಗೆ ಮೇಡೆ ಅಂತ ಕೂಗ್ತಾರೆ, ಹಾಗೆ ಇದರಲ್ಲೂ ಕೂಡ ಒಂದು ಎಮರ್ಜೆನ್ಸಿ ಮೆಸೇಜ್ ಕಳಿಸೋದಕ್ಕೆ ಸಾಧನಗಳಿರುತ್ತೆ.